ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಬೇಬಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತೇಳಿ ನಿಮಗೆ ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ. ಕೆಲವೊಂದು ಬೇಬಿ ಪ್ರಾಡಕ್ಟ್ಸ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಆ ಒಂದು ಪ್ರಾಡಕ್ಟ್ಗಳ ಆನೆಸ್ಟ್ ರಿವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಪ್ರಾಡಕ್ಟ್ಸ್ನ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸೋದಕ್ಕೂ ಹಾಗೆ ಔಟ್ಸೈಡ್ ಶಾಪಲ್ಲಿ ಪರ್ಚೇಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಥರ ಆನ್ಲೈನ್ ಶಾಪಿಂಗಿಗೂ ಹಾಗೆಯೇ ಡೈರೆಕ್ಟ್ ಶಾಪ್ ಮಾಡೋದಕ್ಕೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಾನು ಮಗುಗೆ ಡೈಪರ್ಸ್ನ ಆರ್ಡ್ರ್ ಮಾಡಿದ್ದೆ. ಅದು ಹಗ್ಗೀಸ್ ಕಂಪನಿದು. ಇದು ಎಲ್ ಸೈಜ್ 24 ಪ್ಯಾಂಟ್ಸ್ ಬರುತ್ತೆ. ಇದರಲ್ಲಿ ಇದು MRP ಪ್ರೈಸ್ ಬಂದು 320 ರುಪೀಸ್ ಇದೆ ನಾವು ಮೆಡಿಕಲ್ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ ಅಂದರೆ. ಬಟ್ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡೋದ್ರಿಂದ 262 ರುಪೀಸ್ ಆಗುತ್ತೆ. ಹಾಗೆ ನ್ಯೂ ಬಾರ್ನ್ ಬೇಬಿಗೆ ಕೂಡ ನಾನು ಆರ್ಡ್ರ್ ಮಾಡಿದ್ದೆ. ಅದು 199 ಇದೆ MRP. ನ್ಯೂ ಬಾರ್ನ್ ಬೇಬಿ ಸೈಜು 22 ಪ್ಯಾಂಟ್ಸ್ ಬರುತ್ತೆ. ಇದು ಬಂದು 163 ರುಪೀಸ್ ಆಗುತ್ತೆ. ಹಾಗೆ ನೆಕ್ಸ್ಟು ಮಿಮಿ ಕಂಪನಿದು ಆರ್ಡ್ರ್ ಮಾಡಿದ್ದೆ. ಇದು ಒಂದು ಪ್ಯಾಕ್ ನಾವು ಮೆಡಿಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ರೆ 200 ರುಪೀಸ್ ಆಗುತ್ತೆ. ಬಟ್ ನನಗೆ ಆನ್ಲೈನ್ ಶಾಪ್ ಮಾಡಿರೋದ್ರಿಂದ 198 ರುಪೀಸ್ಗೆ 3 ಪ್ಯಾಕ್ ವೈಟ್ ವೈಪ್ಸ್ ಸಿಕ್ಕಿದೆ ಮಿಮಿ ಕಂಪನಿದು. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ಬೇಬೀಸ್ಗೆ ಡೈಪರ್ ಹಾಕೋದ್ರಿಂದ ಡೈಪರ್ ರ್ಯಾಶ್ ಆಗುತ್ತೆ ಅಂತೇಳಿ ಡೈಪರ್ ರ್ಯಾಶ್ ಕ್ರೀಮ್ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹಿಮಾಲಯ ಬ್ರ್ಯಾಂಡ್ದು ಹಿಮಾಲಯ ಡೈಪರ್ ರ್ಯಾಶ್ ಕ್ರೀಮ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಹಾಗೆ ಟೆಡಿಬಾರ್ ಕಂಪನಿದು ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಸಿರಿಗೆ ನಾನು ಅವಳು ನ್ಯೂ ಬಾರ್ನ್ ಬೇಬಿ ಇದ್ದಾಗಿಂದ ಕೂಡ ನಾನು ಟೆಡಿಬಾರ್ ಸೋಪ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಡಾಕ್ಟರ್ ಸಜೆಷನ್ ಮಾಡಿದರು, ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೇ ಕಂಪನಿದು ಟೆಡಿಬಾರ್ ಕಂಪನಿದೇ ಶಾಂಪೂ ಅವೈಲೇಬಲ್ ಇದೆ. ಈ ಶಾಂಪೂ ಟಿಯರ್ ಫ್ರೀ ಇದೆ. ಅಂದರೆ ಚಿಕ್ಕ ಮಗುಗೆ ಮಕ್ಕಳು ಕಣ್ಮುಚ್ಚಲ್ಲ, ಕಣ್ಣಲ್ಲೆಲ್ಲ ಹೋಗುತ್ತೆ, ಕಣ್ಣೂರಿ ಬರುತ್ತೆ ಅನ್ನೋಂಗಿರುತ್ತಲ್ವ, ಹಾಗೇನೂ ಇರಲ್ಲ. ಈ ಒಂದು ಶಾಂಪೂ ಯೂಸ್ ಮಾಡೋದ್ರಿಂದ ಕಣ್ಣೂರಿ ಬರೋದು ಆ ಥರ ಎಲ್ಲ ಏನೂ ಇರೋದಿಲ್ಲ. ಇದು ಕೂಡ ಡಾಕ್ಟರೇ ಸಜೆಷನ್ ಮಾಡಿದ್ದು, ಹಾಗಾಗಿ ನಾನು ಟೆಡಿಬಾರ್ ಕಂಪನಿದೇ ಸ್ಪೂ ಶಾಂಪೂನ ಯೂಸ್ ಮಾಡ್ತೀನಿ ಮಗುಗೆ. ನೆಕ್ಸ್ಟು ಫೇಸ್ಗೆ ಸೆಬಾಮೆಡ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಈ ಒಂದು ಸೆಬಾಮೆಡ್ ಕ್ರೀಮು ನಾನು ಸಪ್ರೇಟಾಗಿ ಸಿಂಗಲ್ ಪೀಸ್ ಪರ್ಚೇಸ್ ಮಾಡಬೇಕು ಅಂದರೆ 230 ರುಪೀಸ್ ಆಗುತ್ತೆ. ಬಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನನಗೆ 204 ರುಪೀಸ್ ಆಗುತ್ತೆ. ಸೊ ಆನ್ಲೈನಲ್ಲಿ ಶಾಪ್ ಮಾಡೋದಕ್ಕೂ ಹಾಗೆ ನಾವು ಮೆಡಿಕಲ್ ಶಾಪಲ್ಲಿ ಹೋಗಿ ಡೈರೆಕ್ಟಾಗಿ ಶಾಪ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಅಲ್ಲಿ MRP ಪ್ರೈಸೇ ಇರುತ್ತೆ, ಯಾವುದೇ ಥರ ಡಿಸ್ಕೌಂಟ್ ಇರೋದಿಲ್ಲ. ಆದರೆ ನಮಗೆ ಆನ್ಲೈನಲ್ಲಿ ಶಾಪ್ ಮಾಡೋದ್ರಿಂದ ನಮಗೆ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಬಾಡಿ ಲೋಷನ್ಗೆ ನಾನು ಡರ್ಮಾಡ್ಯೂ ಕ್ರೀಮ್ನ ಯೂಸ್ ಮಾಡ್ತೀನಿ. ಒಂದು ಸತಿ ಬಾಡಿಗೆ ಸ್ಕಿನ್ಗೆ ಅಲರ್ಜಿ ಆಗಿತ್ತು ಅಂತೇಳಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರ್ ಸಜೆಷನ್ ಮಾಡಿದಂಥ ಕ್ರೀಮ್ ಇದು ಡರ್ಮಾಡ್ಯೂ ಕ್ರೀಮ್. ಒಂದೇ ಸತಿ ಹಚ್ಚಿದ ತಕ್ಷಣ ಆಗಿರೋವಂಥ ಅಲರ್ಜಿ ಎಲ್ಲ ಕ್ಲಿಯರ್ ಆಗಿಬಿಡ್ತು. ಆವಾಗಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ನಮಗೆ MRP ಬಂದು 184 ರುಪೀಸ್ ಇದೆ. ಬಟ್ ಆನ್ಲೈನಲ್ಲಿ ಶಾಪ್ ಮಾಡೋದ್ರಿಂದ 147 ರುಪೀಸ್ ಆಗುತ್ತೆ. ನೆಕ್ಸ್ಟು ನ್ಯೂ ಬಾರ್ನ್ ಬೇಬಿಗೆ ಅಂತ ಹೇಳಿ ಪಿಜನ್ ಕಂಪ್ನಿದು ನ್ಯೂ ಬಾರ್ನ್ ಮೈಲ್ಡ್ ಬೇಬಿ ಪೌಡರ್ನ ಆರ್ಡರ್ ಮಾಡಿ ತರಿಸಿದ್ದೆ. ಇದು ಕೂಡ 99 ರುಪೀಸ್ ಇದೆ ಪ್ರೈಸು. ಬಟ್ ಆನ್ಲೈನಲ್ಲಿ ಆರ್ಡರ್ ಮಾಡೋದ್ರಿಂದ 82 ರುಪೀಸ್ ನಮಗಾಗತ್ತೆ ಇದು ಪ್ರೈಸ್. ಆ್ಯಂಡ್ ಮಗುಗೆ ನಾನು ಹಿಮಾಲಯ ಕಾಜಲ್ನ ಯೂಸ್ ಮಾಡ್ತೀನಿ. ಮೊದಲಿಂದನೂ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಮಕ್ಕಳಿಗೆ 2 ಇಯರ್ಸ್ ಆಗೋವರೆಗೂ ಪೇಸ್ಟ್ನ ಯೂಸ್ ಮಾಡೋಂಗಿಲ್ಲ, ಬಿಕಾಸ್ ಅದರಲ್ಲಿ ಫ್ಲೋರೈಡ್ ಇರುತ್ತೆ ಅಂತ ಹೇಳಿ ಯೂಸ್ ಮಾಡೋಂಗಿಲ್ಲ. ಬಟ್ ಮಕ್ಕಳಿಗೆ ನಾವು ಹಾಗೆ ಬಿಟ್ರೂ ಆಗಲ್ಲ, ಹಾಗಾಗಿ ನೋ ಫ್ಲೋರೈಡ್ ಇರೋಂಥ ಪೇಸ್ಟ್ನ ಯೂಸ್ ಮಾಡಿ ಸ್ವಲ್ಪ ಆದರೂ ಬ್ರಷ್ ಮಾಡೋದನ್ನು ನಾವು ರೂಢಿ ಮಾಡಿಸ್ಬೇಕಾಗತ್ತೆ ಹಲ್ಲೆಲ್ಲ ಬಂದಮೇಲೆ. ಹಾಗಾಗಿ ನಾನು ಸಿರಿಗೆ ಚೀಕು ಕಂಪನಿದು ಟೂತ್ಪೇಸ್ಟನ್ನ ತರಿಸಿದ್ದೆ. ಇದು ನೋ ಫ್ಲೋರೈಡು. ಈ ಒಂದು ಕಂಪ್ನಿ ತುಂಬ ಚೆನ್ನಾಗಿದೆ. ಜಸ್ಟ್ ಅಟ್ಲೀಸ್ಟ್ ಮಕ್ಕಳು ಬ್ರಷ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಚೀಕು ಕಂಪನಿದು ಪೇಸ್ಟನ್ನು ತರಿಸಿದ್ದೀನಿ. ಇದೇ ಕಂಪನಿದು ಚೀಕು ಕಂಪನಿದೇ ಟೂತ್ ಬ್ರಷ್ ಕೂಡ ಸಿಗುತ್ತೆ. ಇದು ಕೂಡ ವೆರಿ ಸಾಫ್ಟ್ ಇದೆ. ಅದ್ರದ್ದು ಬ್ರಷು ತುಂಬ ಮುಂದೆ ಇರೋಂಥ ಇದು ಬ್ರಷ್ ತುಂಬ ಸಾಫ್ಟ್ ಇದೆ, ಬಿಕಾಸ್ ಮಕ್ಕಳದು ಟೀತು ತುಂಬ
ಸೆನ್ಸಿಟಿವ್ ಇರುತ್ತಲ್ವ, ಹಾಗಾಗಿ ಜಸ್ಟ್ ಅವ್ರು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಅಟ್ಲೀಸ್ಟ್ ಒಂದು 2-3 ಇಯರ್ಸ್ ಆಗೋಷ್ಟರಲ್ಲಿ ಬ್ರಷ್ ಮಾಡೋ ಒಂದು ಇದು ಬೆಳೆಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದು ನಾನು ತರಿಸಿದ್ದೀನಿ. ಹಾಗೆ ಏನಂದರೆ ಈ ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸೋದ್ರಿಂದ ಎಲ್ಲ ಒಟ್ಟಿಗೆ ತರಿಸೋದ್ರಿಂದ ಒಟ್ಟಿಗೆ ಬರುತ್ತೆ ಒಂದು. ಹಾಗೆ ಯಾವುದೇ ಥರ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಆ್ಯಂಡ್ ಟ್ಯಾಕ್ಸ್ ಕೂಡ ನಮಗೆ ಬೀಳೋದಿಲ್ಲ. ಹಾಗಾಗಿ ಏನೇನು ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿ ನಾವು ಲೀಸ್ಟ್ ಔಟ್ ಮಾಡಿಬಿಟ್ಟು ಎಲ್ಲನೂ ಒಂದೇ ಸತಿ ಒಂದೇ ಕಡೆ ಆರ್ಡ್ರ್ ಮಾಡಿ ತರಿಸೋದ್ರಿಂದ ತುಂಬ ಬೆನಿಫಿಟ್ ಅನಿಸುತ್ತೆ ನನಗೆ. ಯಾರೆಲ್ಲ ನ್ಯೂ ಮಾಮ್ ಆಗ್ತಾ ಇದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಯಾವ ಸೋಪ್ ಯೂಸ್ ಮಾಡಬೇಕು, ಯಾವ ಶಾಂಪು ಹಾಕಬೇಕು ಅಂತೇಳಿ ತುಂಬ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹೆಲ್ತಿ ಸ್ಕಿನ್ಗೋಸ್ಕರ ನಾವೊಂದು ಹೆಲ್ತಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಬಿಕಾಸ್ ಮಗು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಮಕ್ಕಳದು ಡೆಲಿಕೇಟೆಡ್ ಆಗಿರೋದ್ರಿಂದ, ಸ್ಕಿನ್ ತುಂಬ ಡೆಲಿಕೇಟೆಡ್ ಆಗಿರೋದ್ರಿಂದ ನಾವು ಗುಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.